ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧನ್ಕುಶ್ ಕಿಚನ್. ಇವತ್ತಿನ ರೆಸಿಪಿನಲ್ಲಿ ತರಕಾರಿಗಳಿಂದ ರೊಟ್ಟಿನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮಿಕ್ಸ್ ವೆಜಿಟೇಬಲ್ಸಿಂದ ನೀವು ತುಂಬಾ ಟೇಸ್ಟಿಯಾಗಿ ಹಾಗೆ ತುಂಬಾ ಹೆಲ್ತಿಯಾಗಿ ನೀವು ರೊಟ್ಟಿನ ಮಾಡ್ಕೋಬೋದು. ತುಂಬ ಸುಲಭವಾಗಿ ತುಂಬ ತೆಳುವಾಗಿ ನೀವು ರೊಟ್ಟಿನ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅನ್ನೋವಂಥ ಎಲ್ಲ ಟಿಪ್ಸ್ಗಳನ್ನೂ ಕೂಡ ನಾನು ಮುಂದೆ ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿ ಏನೆಲ್ಲ ನಾನು ತರಕಾರಿಗಳನ್ನ ತೊಗೊಂಡಿದ್ದೀನಿ ಅನ್ನೋದನ್ನು ಹೇಳ್ತೀನಿ. ಫಸ್ಟು ನಲ್ಲಿ ಬೀಟ್ರೋಟ್ನ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿನೂ ಕೂಡ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ ಕೂಡ ತುರಿದಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿನೂ ಕೂಡ ಇಟ್ಕೊಂಡಿದ್ದೀನಿ. ನೋಡಿ, ಇದು ಗಡ್ಡೆಕೋಸು. ಇದನ್ನು ಕೂಡ ಸಣ್ಣದಾಗಿ ನಾವು ತುರಿದಿಟ್ಕೋಬೇಕು. ಆದಷ್ಟು ಸಣ್ಣದಾಗಿ ನೀವು ತುರಿದಿಟ್ಕೊಳ್ಳಿ. ಇದು ಕ್ಯಾಪ್ಸಿಕಮ್ಮು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, 1 ಕಪ್ಪಷ್ಟು ನಾನು ಚಿರೋಟಿ ರವೆನ ತೊಗೊಂಡಿದ್ದೀನಿ. ನೀವು ಉಪ್ಪಿಟ್ಟಿಗೆ ಯೂಸ್ ಮಾಡುವಂಥ ರವೆನೂ ಕೂಡ ಮಾಡ್ಬೋದು. ಉಪ್ಪಿಟ್ಟಿಗೆ ಯೂಸ್ ಮಾಡುವಂಥ ರವೆನ ನೀವು ಯೂಸ್ ಮಾಡೋದಾದರೆ ಅದನ್ನು ನೀವು 1 ಅವರ್ ನೆನೆಲಿಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಇದನ್ನೆಲ್ಲ ನಾನು ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ನೀವು ಇನ್ನೂ ಬೇಕಂದರೆ ತರಕಾರಿಗಳನ್ನ ಹಾಕೊಬೋದು. ಇದ್ರ ಜೊತೆಗೇ ನೀವು ಇನ್ನೂ ಸ್ವಲ್ಪ ಎಲೆಕೋಸು ಮತ್ತು ಸಬ್ಬಕ್ಕಿ ಸೊಪ್ಪು ಎಲ್ಲನೂ ಕೂಡ ಯೂಸ್ ಮಾಡ್ಕೋಬೋದು. ಆದರೆ ನೀವು ಎಲ್ಲನೂ ಟೋಟಲಾಗಿ ಎಲ್ಲ ತರಕಾರಿಗಳನ್ನೂ ಸೇರಿ 1 ಕಪ್ ತೊಗೊಂಡ್ರೆ 1 ಕಪ್ ಅಷ್ಟು ರವೆನ ತೊಗೋಬೇಕಾಗುತ್ತೆ. ನೋಡಿ, ರವೆ ಮತ್ತು ಉಪ್ಪನ್ನ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ರೀತಿ ಡ್ರೈಯಾಗಿ ಹಾಗೇ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಿಮಗೆ ಎಷ್ಟು ಹದವಾಗಿ ಬೇಕೋ ಅಷ್ಟು ಹದವಾಗಿ ಕಲಿಸ್ಕೋಬೇಕು. ನೋಡಿ, ಈ ಹದದಲ್ಲಿ ನಾನು ಕಲಿಸ್ಕೊತೀನಿ. ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ನಾವು ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನಾವು ರೊಟ್ಟಿನ ತಟ್ಕೊಬೋದು. ನೋಡಿ, ಇವಾಗ ಇದು ಅರ್ಧ ಗಂಟೆ ನೆನಿಬೇಕು. ಹಾಗಾಗಿ ನಾನು ಇದನ್ನು ಹಾಗೇ ಮುಚ್ಚಿ ಇಡ್ತಾ ಇದ್ದೀನಿ. ನೋಡಿ, ಅರ್ಧ ಗಂಟೆ ಆಗಿದೆ. ನೋಡಿ, ಈ ರೀತಿ ನೀರು ಬಿಡುತ್ತೆ. ತರಕಾರಿ ಆಗಿರೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ನೀರು ಬಿಟ್ಟು ಸಾಫ್ಟಾಗಿರುತ್ತೆ. ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ನೀವು ನಾನ್ ಸ್ಟಿಕ್ಕಲ್ಲೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಾನ್ ಸ್ಟಿಕ್ ತವದಲ್ಲಿ ಯೂಸ್ ಮಾಡಿದ್ರೆ ರೊಟ್ಟಿ ನೀವು ಈ ರೀತಿ ತಟ್ಟೋದಕ್ಕಾಗಲ್ಲ, ಮತ್ತು ಅದು ಎದ್ದು ಬರ್ತಾ ಇರುತ್ತೆ. ಅದ್ರ ಬದಲಾಗಿ ನೀವು ದೋಸೆ ಕಲ್ಲು ಬರುತ್ತಲ್ಲ ಕಬ್ಬಿಣದ್ದು, ಆ ರೀತಿ ಇರೋದನ್ನು ಯೂಸ್ ಮಾಡಿ. ನೋಡಿ, ಈ ರೀತಿ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನೀವು ಎಳಿಬೋದು. ಅಕಸ್ಮಾತ್ ಬರ್ತಾ ಇಲ್ಲ, ಕೈ ಸುಡ್ತಿದೆ ಅಂದರೆ ಈ ರೀತಿ ಒಂದು ಬೌಲಲ್ಲಿ ನೀರನ್ನು ತೊಗೊಂಡು ನಿಮ್ಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನೀವು ಎಳಿಬೋದು. ನೋಡಿ, ಇದು ಎಷ್ಟು ಚೆನ್ನಾಗಿ ಬೇಯುತ್ತೆ ಅಂತೇಳಿ. ತುಂಬ ಬೇಗನೆ ಕೂಡ ಆಗುತ್ತೆ. ಸ್ವಲ್ಪ ಮೇಲಿಂದ ಈ ರೀತಿ ಎಣ್ಣೆನ ಹಚ್ಕೊಂಡು ಇದನ್ನು ಈಗ ತಿರ್ವಾಕೊಂಡು ಬೇಯಿಸ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಹಿಂದೆನೂ ಕೂಡ ನೀವು ರವೆ ಬದಲಾಗಿ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡ್ರೆ ನೀವು ತಕ್ಷಣದಲ್ಲೇ ರೊಟ್ಟಿ ಮಾಡ್ಕೋಬೇಕು. ಅದನ್ನ ನೀವು ನೆನೆಲಿಕ್ಕೆ ಬಿಟ್ಬಿಟ್ರಂತೂ ಚೆನ್ನಾಗಿ ಬರೋದಿಲ್ಲ. ನೀವು ಅದು ಪೂರ್ತಿ ರೀತಿ ರೊಟ್ಟಿ ತಟ್ಟಲಿಕ್ಕೆ ಬರೋದಿಲ್ಲ, ಆ ರೀತಿ ಆಗುತ್ತೆ. ನೋಡಿ, ಇದನ್ನು 2 ಸೈಡು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಿಮ್ಗೆ ಗರ್ಗರಿಯಾಗಿ ಬೇಕು ಅನ್ನೋದಾದರೆ ಈ ಟೈಮ್ನಲ್ಲಿ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇನ್ನೂ ಒಂದು 2-3 ನಿಮಿಷ ಬೇಯಿಸ್ಕೋಬೋದು. ನೋಡಿ, ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಮತ್ತು ಉಪ್ಸಾರು ಖಾರನ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಇದರೊಟ್ಟಿಗೆ ನೀವು ಉಪ್ಪಿನಕಾಯಿ ಕೂಡ ಇಟ್ಕೊಂಡು ತಿನ್ಬೋದು. ಇಲ್ಲ ಅಂದರೆ ಹಾಗೇನೂ ಕೂಡ ತುಪ್ಪನ ಹಚ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ತರಕಾರಿ ತಿನ್ನಲ್ಲ ಅನ್ನುವಂಥ ಮಕ್ಕಳುಗಳಿಗೆ ಈ ರೀತಿ ನೀವು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದನ್ನು ನೀವು ಗೋಧಿ ಹಿಟ್ಟನ್ನ ಬಳಸಿ ಕೂಡ ಇದೇ ಮೆಥಡ್ನಲ್ಲಿ ಮಾಡ್ಕೋಬೋದು. ಅದು ಕೂಡ ತುಂಬ ರುಚಿಯಾಗುತ್ತೆ. ನೋಡಿ, ಎಣ್ಬದನೆಕಾಯಿ ಗೊಜ್ಜು ಜೊತೆ ನಾನು ಸರ್ವ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗುತ್ತೆ. ಇದನ್ನು ಹಾಗೇ ಪ್ಲೈನಾಗಿ ತಿಂದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇ ನೀವು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಕೂಡ ತಿನ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನೀವು ಕೂಡ ಮನೆಯಲ್ಲಿ ಇದನ್ನು ಒಂದು ಸಲ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್